ಆಯ್ತವ. ಈಗ ಅಲ್ಲೇ ಬೆಳಗ್ಗೆ 8 ಗಂಟೆಗೆ ಬರೀ ಅದು ಅದ್ರಾಗ ಗರ್ಭಿಣಿ ಬಡ ಬಡ ಎಬ್ಬಿಸಿ ಗ್ರಹಣ ಕೂಡ ಹೋಗ್ಬಿಟ್ಟೈತ ಅಲ್ಲೇ. ಸ್ನಾನ ಮಾಡ್ಕೊಳಕ್ ಹೇಳಿ ನಾನು ಅಷ್ಟೊತ್ತಿಗೆ ಮನೆ ಎಲ್ಲ ತೊಳೆದು ಬಿಡ್ತೀನಿ. ತಕೊಂಬಂದು ದೇವರಿಗೆ ಬೀಗಿ ಮುಡಿಸಿ ಊಟ ಮಾಡೋಕೆ ಎಬ್ಸಿರೋದು ಅಲ್ಲೇ ಹೊತ್ತಾಗೈತಿ. ಅಮ್ಮ ಅಮ್ಮ ಬೆಳಕಾಗೈತಿ ಎದ್ದಳವ. ನಿನ್ನೆ 2 ಗಂಟೆಗೆ ಉಂಡೈತಿ. ಎದ್ದಳವ, ಸ್ನಾನ ಮಾಡಿ ದೇವರಿಗೆ ಬೀಗಿ ಮುಡಿಸಿ ಊಟ ಮಾಡಿ ಎದ್ದಳವ. ಬೆಳಕಾಯ್ತಾ ಅಮ್ಮ? ಯಾವಾಗ ಬೆಳಕಾಗ್ತೈತಿ ಅನಿಸ್ಬಿಟ್ಟಿತ್ತು ನೋಡ. ನಿನ್ನಂದ್ರ ನೀನ್ 2 ಗಂಟೆಗೆ ಮನಿಸ್ಬಿಟ್ಟಿ ಮಧ್ಯಾಹ್ನ ಮಲಗಿಬಿಟ್ಟಿನಿ. ರಾತ್ರಿ ನೋಡಿ ನಿದ್ದೆ ಬರೋಲ್ತು, ಏನ್ ಮಾಡೋಕ್ ಗೊತ್ತಾಗ್ಲಿಲ್ಲ. ರಾತ್ರಿ ನಿದ್ದೆ ಮಾಡಿಲ್ಲ. ಒಮ್ಮೆಕ 1 ಗಂಟೆ ನಿದ್ದೆ ಇರ್ತೈತಿ. ಬೆಳಕಾತ ಯವ್ವ, ಬೇಸಾತ್ ಬಿಡ ಯವ್ವ. ಯಾವಾಗ ಬೆಳಕರ್ತೈತಿ ಅನಿಸ್ತಿತ್ತು. ಬೆಳಕಾತ ಅವಾಗಾರ ಬೆಳಕರ್ತೈತಿ. ಎದ್ದಳವ ಬೆಳಕಾಗೈತಿ. ಗ್ರಹಣ ಬಿಟ್ಟೈತ ಅವಾಗ ಹಾಗಾದ್ರೆ? ಬಿಟ್ಟೈತಿ. ಆಲೆ 8 ಗಂಟೆಗೈತಿ. ಎದ್ದಳದ ಎದ್ದು ನೀ ಸ್ನಾನಕ್ ಮಾಡಕ್ ಹೋಗು. ಅಷ್ಟೊತ್ತಿಗೆ ನಾನು ಬಂಡೆ ಎಲ್ಲ ತೊಳಿತೀನಿ, ಮನೆ ಎಲ್ಲ. ಆಮೇಲೆ ದೇವರಿಗೆ ಬೀಗಿ ಮುಡಿಸಿ ಊಟ ಮಾಡಂತ. ಎದ್ದಳವ. ಸರಿ ಅವ್ವ. ಸರಿ ಕಣವ. ಅಲ್ಲಿ ಸ್ನಾನಕ್ಕೆ ಹೋಗುವ. ಬೆಡ್ಶೀಟ್ ಅಲ್ಲಿ ನೀರ್ ಹಾಕಿಟ್ಟಿದ್ ನೋಡು. ತಲೆ ಸ್ನಾನ ಮಾಡಿ ದೇವರಿಗೆ ಬೀಗಿ ಮುಡಿಸು. ಸರಿ ಅವ್ವ. ನಾನು ಅಲ್ಲೇ ಕಸ ಎಲ್ಲ ಬರ್ತೀನಿ. ಜಲ್ದಿ ಮನೆ ವರ್ಷ ಬಂದ್ಬಿಡ್ತೀನಿ. ಸ್ನಾನ ಮಾಡಿ ಬರಕ್ಕೆ ಬಂಡೆ ಎಲ್ಲ ಒರೆಸ್ಬಿಟ್ರಾಯ್ತು. ಅಲ್ಲೇ ದೇವರ ಮನೆ ಎಲ್ಲಾನು ಒರೆಸಿದೀವಿ. ಇದೊಂದು ರೂಮ್ ಆದ್ರ ಆಯ್ತು. ಅಷ್ಟೊತ್ತಿಗೆ ಸುಮ್ಮ ಸ್ನಾನ ಮಾಡಿ ಬರ್ತಾಳ, ಊಟ ಮಾಡಿದ್ರಾಯ್ತು. ಬಂದು ರೂಮ್ ಮಾಡ್ಕೊಂಡ್ರೆ ಕಾಲು ಹಿಡ್ಕೊಂಡು ಹೋಗಿವತ್ತು. ಯಪ್ಪ ಸುಮ್ಮ ಸ್ನಾನ ಮಾಡೋದಾದ್ರ ಬಂಡೆ ಎಲ್ಲ ಒರೆಸಿದೆ ನೋಡವ. ಸ್ವಲ್ಪ ದೇವರಿಗೆ ಬೀಗಿ ಹಚ್ತೇನ್ ನೋಡವ. ಸರಿ ಅಮ್ಮ, ಆಯ್ತು ಬಂದೆ. ಸರಿ ಕಣವ. ತಲೆ ಸ್ನಾನ ಮಾಡಿದೆ. ಯಾಕ ಶೀತ ಆಗಿತ್ತು. ಇನ್ನ ಸ್ವಲ್ಪ ಎಲ್ಲಿ ಶೀತ ಆಗುತ್ತೋ ಏನು. ಮತ್ತೆ ಗ್ರಹಣ ಹಿಡಿದಾಗ ತಲೆ ತಕೊಳ್ಳೇಬೇಕಂತ ಅಕ್ಕ ತಲೆ ಸ್ನಾನ ಮಾಡಿಬಿಟ್ಟೆ. ಏನೇನ ಆಗ್ಲಿ, ಶೀತ ಇನ್ನು ಸ್ವಲ್ಪ ಆದ್ರೆ ಬೇಕಾರ ಗುಳಿಗೆ ತಗೊಂಡ್ರೆ ಆಯ್ತು. ಈಗ ದೇವರಿಗೆ ದೀಪ ಹಚ್ಚಿದಾಯ್ತು. ದೇವರಿಗೆ ಮಂಗಳಾರತಿ ಮಾಡಿದ್ರಾಯ್ತು. ಶಿವನೇ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ. ಪೂಜೆನು ಮಾಡಾಯ್ತು. ಅಮ್ಮ ಊಟಕ್ಕೆ ಏನ್ ಮಾಡ್ಯಾಳ ಏನು? ಹೊಟ್ಟೆ ಹಸು ಬಿಟ್ಟೈತಿ. ಏನ್ ಮಾಡಿದಾಳ ಕೇಳೋಣ ಇರು. ಅಮ್ಮ ಅಮ್ಮ, ಪೂಜೆ ಮಾಡೋದಾಯ್ತಮ್ಮ. ಊಟ ಏನ್ ಮಾಡಿದಿ? ಹಸುವಾಗಿದ್ದಿ, ಸ್ವಲ್ಪ ತರ್ತೀಯ ಅಮ್ಮ? ತರ್ತೀನಿ, ಅಲ್ಲಿ ಕೂತಿರು, ತರ್ತೀನಿ. ಸರಿ ಕಣಮ್ಮ. ಕೇಸರಿ ಬಾತ್ ಮಾಡಿದ್ನೆ. ಹೆಂಗನ ಗ್ರಹಣ ಬಿಡೋಗುತ್ತಿತ್ತಲ್ಲ, ದೇವ್ರಿಗೆ ಬಿಡೋ ಪೂಜೆ ಮಾಡಬೇಕು ಅಂತಂದು ನಿನಗೆ ತಿನ್ನಂಗಾತೈತೆ ಅಂತಂದು ಕೇಸರಿ ಬಾತ್ ಮಾಡಿದ್ನೆ. ಸ್ನಾನಕ್ಕೆ ಹೋದ್ರೆ ನಾನು ಸ್ವಲ್ಪ ದೇವ್ರನ್ನೆಲ್ಲ ಒರೆಸಿದ್ನಲ್ಲ, ಆಗ ಪ್ರಸಾದ ದೇವ್ರಿಗಿಟ್ಟು ಈಗ ನೆನೆ ಕೊಡಕತ್ತೀನಿ ನೋಡ. ಕೇಸರಿ ಬಾತ್ನ ಆಮೇಲೆ ರೊಟ್ಟಿ ಮಾಡೀನಿ, ರೊಟ್ಟಿ ತರ್ತೀನಿ. ಈಗ ಕೇಸರಿ ಬಾತ್ ಕೇಸರಿ ಬಾತ್ ಮಾಡಿ ಅಮ್ಮ. ಹೊಟ್ಟೆನೂ ಹಸುವಾಗೈತಿ. ಕೇಸರಿ ಬಾತ್ ಮಾಡಿ ನಿಂತಿ ತಾರವ. ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ತೀನಿ. ಸರಿ ತಗೋ, ನೀನು ಸಲಗ ಮಾಡಿನಲ್ಲ, ತಗೋತೀನಿ. ತಗೋ, ನೀರು ಎಲ್ಲ ಇಟ್ಟೇನಿ ನೋಡು. ತಿಂತಿರು, ಹೋಗಿ ರೊಟ್ಟಿ ತರ್ತೀನಿ. ಸರಿ ಅವ್ವ. ಕೇಸರಿ ಬಾತ್ ಅವ್ವ ಎಷ್ಟು ರುಚಿಯಾಗಿ ಮಾಡ್ಯಾಳ ನೋಡು. ಅಲ್ಲ, ಇನ್ನ ಇಟ್ಕೊಂಡ್ ಬರೋದ 1 ವೀಕ್ ಇಟ್ಕೊಂಡ್ ಬಂದೀನಿ.
ಅದ್ರಾಗ ಇನ್ನ ಇಟ್ಕೊಂಡ್ ಕುಂತೀವನು ಜಲ್ದಿ ತಿನ್ನು. ಬಿಸಿ ಬಿಸಿ ರೊಟ್ಟಿ ತಂದಿನಿ, ಹೆಸರು ಬೇಳೆ ಮಾಡಿದ್ದೆ, ತಿನ್ನುವಂತೆ. ಬಡ ಬಡ ತಿನ್ನು ಕೇಸರಿ ಬಾತು. ರೊಟ್ಟಿ ಆರೋಯ್ತಾವ, ಬಿಸಿ ಬಿಸಿ ಇರುವಾಗ ತಿನ್ನುವಂತೆ. ಅಮ್ಮ ನನಗೆ ಕೇಸರಿ ಬಾತ್ ಸಾಕು, ನನಗೆ ರೊಟ್ಟಿ ತಿಂತೀನಿ. ಈ ಕೇಸರಿ ಬಾತ್ ಏನಾದ್ರು ಇನ್ನೂ ಊಟ ಮಾಡಿಲ್ಲ ನಾ ತಗರವ ನೀನ ತಿನ್ನಿದ್ನ. ಇಟ್ಕೊಂಬರವ ಸ್ವಲ್ಪ ಇಟ್ಕೊಂಬಂದಿನಿ, ಮತ್ತೆ ಅದ್ರಾಗ ಉಳಿಸ್ಯಾನ ಎಲ್ಲ ತಗೋತಿನ. ಸಲ ಮಾಡೀನಿ, ನೀನ ಸರಿ ತಿನ್ಲಿಕ್ಕಂದ್ರೆ ಹೆಂಗ? ಇಲ್ಲವ ತಿಂದೀನಿ, ಬಂದ್ಬಿಟ್ಟಿದ್ದಿ, ನನಗೆ ಸಾಕಾದಂಗ ಆತೈತಿ. ಮತ್ತೆ ರೊಟ್ಟಿ ತಿನ್ನಲ್ವ ನಾನು ಊಟ ತಿಂದ್ರ ಅದಕ್ಕೆ ಸಿಹಿ ಹೋಗ್ಕೊಳ್ತಾವ. ತಿಂದಿನ ತಗರ ಇದೊಟ್ಟು ನೀ ತಿನ್ನು, ನಾನು ರೊಟ್ಟಿ ತಿಂತೀನಿ. ಹೌದಾ, ಸರಿ ತಗ, ನೀವು ರೊಟ್ಟಿ ತಿನ್ನು, ನಾನು ಇನ್ನೂ ಊಟ ಮಾಡಿಲ್ಲ. ಹಾಗಾದ್ರೆ ನಾನು ಕೇಸರಿ ಬಾತ್ ತಿಂತೀನಿ. ಸರಿ ತಗೋ. ಸರಿ ಆಯ್ತು, ಕೇಸರಿ ಬಾತ್ ತಿಂದಂಗ ರೊಟ್ಟಿನೂ ತಿನ್ಬೇಡ. ಎರಡ ತಂದಿನಿ, ಒಂದು ತುಂಡುನು ಉಳಿಸ್ಬೇಡ ನೋಡು, ಅಷ್ಟು ತಿನ್ಬೇಕು. ಸರಿ ಅವ ತಿಂತೀನಿ. ನಾನು ಬೆಳಗ್ಗೆಯಿಂದ ಏನೋ ತಿಂದಿಲ್ಲವ, ಹೊಟ್ಟೆ ಸಗಿತ್ತು. ಹೆಂಗ ನನ್ನ ಕೇಸರಿ ಬಾತ್ ಉಳಿಸ್ಕೊಟ್ಟು ಇದನ್ನ ಇಲ್ಲೇ ಕುತ್ಕೊಂಡು ತಿಂತೀನಿ. ಸರಿ ಅವ ತಿನ್ನು. ಕೇಸರಿ ಬಾತು ರುಚಿಯಾಗಿತ್ತಲ್ಲ? ನಮ್ಮ ರುಚಿಯಾಗೈತಿ, ಯಾಕಂದ್ರೆ ತುಪ್ಪದಾಗ ಮಾಡಿ ಅಲ್ಲೆಲ್ಲ ರುಚಿಯಾಗೈತವ. ಇರೋ ಗೋಡಂಬಿ ದ್ರಾಕ್ಷಿನ ಜಗ್ಗಿ ಇಟ್ಬಿಟ್ಟು ಅವ ಬರ್ತಾವ, ಬೇಸಿಗೆ ಬಿಡ. ಮನೆ ಕಾಳದಿಂದ ತಲುಪಿಟ್ಟು ಇತ್ತು. ಮತ್ತೆ ನೀವು ಅನ್ನ ಬೇಳೆ ಕೂಡ ಎದ್ರಾಗ ತಿನ್ನಲ್ಲ, ಮತ್ತೆ ಇದಕ್ಕ ಸ್ವಲ್ಪ ಚಾನ್ಸ್ ಮಾಡಿದೆ. ಹೌದೇನು? ಬೇಷ್ ಆಯ್ತು ಬಿಡ. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಗ್ರಹಣ ಆಗಿರುತ್ತಲ್ಲ, ಸುಮ್ಮ ಗರ್ಭಿಣಿ ಇದ್ದಲ್ಲ, ಅದಕ್ಕೆ ನಿನ್ನೆ 2 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ಕೈ ಬೆಳಗ್ಗೆ 8 ಗಂಟೆಗೆ ಎಬ್ಬಿಸಿ ಸ್ನಾನ ಮಾಡಿಸಿ ದೇವರಿಗೆ ದೀಪ ಮಿಡಿಸಿದ್ದೆ. ಆಮೇಲೆ ಮನೇಲಿ ಕೇಸರಿ ಬಾತ್ ಮಾಡಿತ್ತು, ಇಬ್ರು ತಿನ್ನಕತ್ತಿ ನೋಡಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಿಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.